وصل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಮನೆಯ ಮುಂದೆ ವೇಸ್ಟ್ ಒಂದುಗೂಡಿಸಿ ಬೆಂಕಿ ಹಚ್ಚುವ ಸ್ವಭಾವ ನಿಮಗಿದೆ. ಹಾಗಾದರೆ ಇದನ್ನೊಮ್ಮೆ ಕೇಳಿ. ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲೆಲ್ಲ ವೇಸ್ಟ್ಗಳನ್ನು ಒಂದುಗೂಡಿಸಿ ಅಥವಾ ಮತ್ತಿತರ ವಸ್ತುಗಳನ್ನು ಬೆಂಕಿ ಹತ್ತಿಸಿ ನಾವು ಅದನ್ನು ನಾಶ ಮಾಡುವಂತಹ ಒಂದು ಸ್ವಭಾವ ನಮಗಿದೆ. ಅದರಿಂದ ನಮಗೇನಾದರೂ ತೊಂದರೆ ಇದೆಯಾ? ಈ ಒಂದು ಹದೀಸ್ ಮೂಲಕ ಅದನ್ನು ತಿಳಿಯೋಣ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಮೂಸಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ, ಮಹಾನರು ಹೇಳುತ್ತಾರೆ, ಇಹ್ತರಕ ಬೈತುಂ ಬಿಲ್ ಮದೀನಾ ಅಲಾ ಅಹ್ಲಿಹಿ ಮಿನಲ್ ಲೈಲಿ. ಮದೀನಾದ ಪಟ್ಟಣದಲ್ಲಿ ರಾತ್ರಿಯಲ್ಲಿ ಒಂದು ಮನೆ ಸುಟ್ಟು ಹೋಯಿತು. ಅದರಲ್ಲಿ ವಾಸವಿದ್ದಂತಹ ಜನರೆಲ್ಲರೂ ಕೂಡ ಮರಣ ಹೊಂದಿದರು. ಫಲಮ್ಮ ಹುದ್ದಿಸ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಶಅನಿಹಿಂ. ಈ ಒಂದು ಸಂಗತಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳಿದಂತಹ ಸಂದರ್ಭದಲ್ಲಿ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನ ಹಾಜ್ ಇನ್ನಾರ ಅದುವುಲ್ಲಕುಂ. ಖಂಡಿತವಾಗಿ ಬೆಂಕಿ ಎಂಬುದು ನಿಮ್ಮ ಶತ್ರುವಾಗಿದೆ. ಫ ಇದಾ ನಿಮ್ತುಂ. ರಾತ್ರಿ ನೀವು ಮಲಗುವಂತಹ ಸಂದರ್ಭದಲ್ಲಿ ಫ ಅತ್ಫಿಊಹಾ ಅನ್ಕುಂ. ನಿಮ್ಮಿಂದ ಆ ಬೆಂಕಿಯನ್ನು ನೀವು ಹಾರಿಸಿಬಿಡಿ. ಅಂದರೆ ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ತಿಸಿ ನೀವು ಮಲಗುವುದು ಬೇಡ. ಹಳೆ ಕಾಲದಲ್ಲೆಲ್ಲ ಬೆಳಕಿಗೋಸ್ಕರ ರಾತ್ರಿಯಲ್ಲಿ ಬೆಂಕಿಯನ್ನು ಹತ್ತಿಸಿ ಆ ಬೆಳಕಿನಿಂದ ಜನರು ಅವರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ಅವರು ಮಲಗುವಂತಹ ಸಂದರ್ಭದಲ್ಲಿ ಆ ಬೆಳಕನ್ನು ಹಾರಿಸದೆ ಮಲಗಿದರೆ ರಾತ್ರಿಯಲ್ಲಿ ಇಲಿಗಳು ಬಂದು ಅದನ್ನು ಮಗುಚಿ ಹಾಕಿ ಆ ಬೆಂಕಿ ಮನೆಯನ್ನು ಪೂರ್ತಿಯಾಗಿ ಸುಡ್ತಾ ಇತ್ತು. ಇಂದಿನ ಕಾಲದಲ್ಲಿ ಮನೆಯ ಒಳಗೆ ನಾವು ಬೆಂಕಿಯನ್ನು ಇಡದಿದ್ದರೂ ಕೂಡ ಗ್ಯಾಸ್ ಮತ್ತಿತರ ವಸ್ತುಗಳನ್ನು ನಾವು ಮಲಗುವಂತಹ ಸಂದರ್ಭದಲ್ಲಿ ಆಫ್ ಮಾಡಬೇಕು. ಆದರೂ ಕೂಡ ಮನೆಯ ಪರಿಸರದಲ್ಲಿ ವೇಸ್ಟ್ಗಳನ್ನು ಒಂದುಗೂಡಿಸಿ ಬೆಂಕಿ ಹಚ್ಚುವಂತಹ ಸ್ವಭಾವ ನಮಗಿರಬಹುದು. ಅದರಿಂದಾಗಿ ಆ ಬೆಂಕಿ ರಾತ್ರಿ ಸಮಯದಲ್ಲೆಲ್ಲ ಮನೆಯ ಹೊರಗೆ ಮನೆಯ ಪರಿಸರವನ್ನು ಸುಟ್ಟು ಹಾಕಲು ಅದೊಂದು ಕಾರಣವಾಗಿರುತ್ತದೆ. ಆದ್ದರಿಂದ ಅದನ್ನು ಕೂಡ ನಾವು ಗಮನಿಸಬೇಕು. ರಾತ್ರಿ ಸಮಯದಲ್ಲಿ ಆ ರೀತಿಯಾದಂತಹ ಬೆಂಕಿ ಹತ್ತಿಸುವಂತಹ ಸ್ವಭಾವ ನಮಗಿರಬಾರದು. ಅಲ್ಲಾಹ್ ನಮ್ಮನ್ನು ಬೆಂಕಿಯಿಂದ ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.